ಇನ್ನು ರಾಜ್ಯಸಭೆ ಅಖಾಡದ ರೋಚಕತೆಯನ್ನು ಹೆಚ್ಚಿಸಿರೋದು ಕುಪೇಂದ್ರ ರೆಡ್ಡಿ ಟಿವಿ9 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಅವ್ರನ್ನ ಮಾತನಾಡಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಬನ್ನಿ ನೋಡೋಣ. ಕುತೂಹಲ ಕೆರಳಿಸಿರುವಂತಹ ರಾಜ್ಯಸಭಾ ಚುನಾವಣೆ ಪ್ರಕ್ರಿಯೆ ಕ್ಷಣಗಳನ್ನೇ ಆರಂಭ ಆಗಿರುವಂತದ್ದು. ನನ್ನ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಮಾತಾಡ್ತೇನೆ. ಸರ್, ಗೆಲ್ಲುವಂತಹ ವಿಶ್ವಾಸ ಎಷ್ಟು ಮಟ್ಟಿಗಿದೆ ಅಂತ ತಮಗೆ? ನೋಡಪ್ಪ, ನಾನು ಹೇಳೋದು ಇಷ್ಟೇ. ನಮ್ಮಲ್ಲಿ 40 ಮತಗಳಿದೆ. 40 ಮತಗಳನ್ನು ಹಾಕ್ಸ್ಕೊಳ್ಳೋದು ಮೊದಲನೇದು, ಅವು ಚೆದರಿದಾಗ ನೋಡ್ಕೊಳ್ಳೋದು. ಎರಡನೇದೇನು ಅಂತ ಹೇಳಿದ್ರೆ ಕಾಂಗ್ರೆಸ್ನವರ ವಿಶ್ವಾಸ. ಕಾಂಗ್ರೆಸ್ನ ಕೆಲವರನ್ನು ನಾವು ಓಟ್ ಕೇಳಿದ್ದೀವಿ, ಅವರು ಆಗ್ತಾರನ್ನೋ ನೋಡೋಣ. ಅದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಸರ್, ಅಂದರೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿಯ ಕೆಲವು ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಿದೆಯಾ ಅಂತಂದರೆ ಕಾಂಗ್ರೆಸ್ನ ನಾಯಕರದ್ದಂತ? ನಾವು ನೋಡಪ್ಪ, ಕೇಳೋದು ಕೇಳಿದ್ದೀವಿ, ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀವಿ. ಅಲ್ಲಿ ನಿಂತ್ಕೊಳ್ಳೋಣ ನಾವು. ದೇವರಿದ್ದಾರೆ. ಆಮಿಷ ಹುಟ್ಟಿದಾರಂತ ಕೇಸ್ ಕೂಡ ಹಾಕಿರುವಂತ ತಮ್ಮ ಮೇಲೆ ಅಂತ ಸರ್? ಆಮಿಷ ಒಡ್ಡಿರುವಂಥದ್ದು, ಆಮಿಷ ಒಡ್ಡಿರೋದಕ್ಕೆ ನಾನೀಗಾಗಲೇ ತಿಳಿಸಿದೆ. ಅವ್ರು ಕೇಸ್ ರಿಜಿಸ್ಟರ್ ಮಾಡಿರುವಂಥದ್ದು ಸಿಸ್ಟಮ್ಮೇ ರಾಂಗು. ಅದನ್ನು ಮಾಡಲಿ, ಏನಾಗ್ತದೆ ಅದು ನಾವು ಆಮೇಲೆ ನೋಡೋಣ. ಎಸ್, ಇದಿಷ್ಟು ಕೂಡ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.